Our hearts beat to the city streets. We began to feel the fire. ಶುಭ ಗಳಿಗೆಯ ಸಂದರ್ಭ. ಮೌನದಲ್ಲಿ ಅರಳಿದ ಪ್ರೇಮ ಕಾವ್ಯ. ವಿಜಯ್ ರಶ್ಮಿಕಾ ಪಯಣ ಒಂದು ಅದ್ಭುತ. ನಿಮಗೆ ಗೊತ್ತಾ ಯಾಕೆ ಅವರು ಪ್ರೀತಿಯನ್ನು ಕೊನೆಯವರೆಗೂ ಮುಚ್ಚಿಟ್ಟಿದ್ದರು ಅಂತ? ಎಲ್ಲವನ್ನೂ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಪ್ರೇಮವೆಂದರೆ ಅಬ್ಬರದ ಘೋಷಣೆಯಲ್ಲ, ಅದೊಂದು ನಿಶ್ಶಬ್ದವಾಗಿ ಹರಿಯುವ ನದಿ ಎಂಬ ಮಾತಿದೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಕಥೆಯೂ ಹಾಗೆಯೇ. ಲೋಕದ ಕಣ್ಣಿಗೆ ಅವರು ಕೇವಲ ಇಬ್ಬರು ಸ್ಟಾರ್ ನಟರು, ಆದರೆ ಆ ಪರದೆಯ ಆಚೆಗಿನ ಅವರ ಜಗತ್ತಿನಲ್ಲಿ ಒಂದು ಸುಂದರ ಕವಿತೆ ಬರೆಯಲ್ಪಟ್ಟಿತ್ತು. ಆರಂಭದ ಕಿಡಿ. ಅದು 2018ರ ಸಮಯ. ಗೀತಾ ಗೋವಿಂದಂ ಚಿತ್ರದ ಸೆಟ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಎರಡು ಕಣ್ಣುಗಳು ಸಂಧಿಸಿದವು. ಅದು ಕೇವಲ ಚಿತ್ರಕಥೆಯ ಕೆಮಿಸ್ಟ್ರಿಯಾಗಿರಲಿಲ್ಲ, ಅದರಾಚೆಗಿನ ಯಾವುದೋ ಒಂದು ಮಿಂಚು ಇಬ್ಬರಲ್ಲೂ ಮೂಡಿತ್ತು. ವಿಜಯ್ ಅವರ ಆ ರೌಡಿತನದ ನಗು ಮತ್ತು ರಶ್ಮಿಕಾ ಅವರ ಮುಗ್ಧವಾದ ಲಕ್ಕಿ ಲಕ್ಷಣಗಳು ಪರಸ್ಪರ ಹತ್ತಿರವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಚಂಡಮಾರುತದ ನಡುವೆ ಸಾಂತ್ವನ. ರಶ್ಮಿಕಾ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಗಾಳಿ ಬೀಸುತ್ತಿದ್ದ ಕಾಲವದು. ಕಿರಿಕ್ ಪಾರ್ಟಿಯ ಗೆಳೆಯ ರಕ್ಷಿತ್ ಶೆಟ್ಟಿ ಜೊತೆಗಿನ ನಿಶ್ಚಿತಾರ್ಥ ಮುರಿದು ಬಿದ್ದಾಗ ಕೇವಲ 22 ವರ್ಷದ ಆ ಹುಡುಗಿಯ ಮನಸ್ಸು ತಲ್ಲಣಗೊಂಡಿತ್ತು. ಆ ಕಷ್ಟದ ಸಮಯದಲ್ಲಿ ಅವರು ತಮ್ಮ ಬದುಕನ್ನು ಹೊಸದಾಗಿ ಕಟ್ಟಿಕೊಳ್ಳಲು ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟಾಗ ವಿಜಯ್ ಒಂದು ಮೌನ ಬೆಂಬಲವಾಗಿ ನಿಂತರು. ಒಬ್ಬರಿಗೊಬ್ಬರು ಮಾಟುಗಳಿಗಿಂತ ಹೆಚ್ಚಾಗಿ ಮೌನದಲ್ಲೇ ಸಾಂತ್ವನ ಕಂಡುಕೊಂಡರು. ಗುಟ್ಟಾದ ಹಾದಿಗಳು, ಹಂಚಿಕೊಂಡ ನೆನಪುಗಳು. ಅವರ ಪ್ರೀತಿ ಎಂದೂ ಕ್ಯಾಮೆರಾಗಳ ಮುಂದೆ ಹಾರಾಡಲಿಲ್ಲ, ಆದರೆ ಇನ್ಸ್ಟಾಗ್ರಾಮ್ನ ಫೋಟೋಗಳು ಒಂದೇ ರೀತಿಯ ಹಿನ್ನೆಲೆಯನ್ನು ಹೊಂದಿದ್ದವು. ರಶ್ಮಿಕಾ ಎಲ್ಲೋ ವಿದೇಶದಲ್ಲಿ ರಜೆ ಕಳೆಯುತ್ತಿದ್ದರೆ ವಿಜಯ್ ಕೂಡ ಅದೇ ಹೊತ್ತಿಗೆ ಕಾಣಿಯಾಗಿರುತ್ತಿದ್ದರು. ಅಭಿಮಾನಿಗಳು ಇಬ್ಬರ ಫೋಟೋಗಳನ್ನು ಜೋಡಿಸಿ ಇವರು ಒಟ್ಟಿಗೆ ಇದ್ದಾರೆ ಎಂದು ಸಂಭ್ರಮಿಸುತ್ತಿದ್ದಾಗಲೂ ಇಬ್ಬರೂ ಮೆಲ್ಲನೆ ನಗುತ್ತಾ ಆ ಪ್ರೀತಿಯನ್ನು ಜಗತ್ತಿನ ಕಣ್ಣಿನಿಂದ ಕಾಪಾಡಿಕೊಂಡು ಬಂದರು. ಆ ಒಂದು ಮುತ್ತು, ಆ ಒಂದು ಉಂಗುರ. ಕಾಲ ಉರುಳಿದಂತೆ ಈ ಮೌನ ಕಥೆಗೆ ಹೊಸ ಆಯಾಮಗಳು ಸಿಕ್ಕವು. ರಶ್ಮಿಕಾ ಅವರ ಬೆರಳಿನಲ್ಲಿ ಹೊಳೆಯುತ್ತಿದ್ದ ಆ ದೊಡ್ಡ ವಜ್ರದ ಉಂಗುರ ವಿಜಯ್ ನೀಡಿದ ಪ್ರೇಮದ ಸಂಕೇತವೆಂದೇ ಎಲ್ಲರೂ ನಂಬಿದರು. ಅದರಲ್ಲೂ ರಶ್ಮಿಕಾ ಅವರ ದ ಗರ್ಲ್ಫ್ರೆಂಡ್ ಚಿತ್ರದ ಕಾರ್ಯಕ್ರಮವೊಂದರಲ್ಲಿ ವಿಜಯ್ ಅವರು ರಶ್ಮಿಕಾ ಅವರ ಕೈ ಹಿಡಿದು ಮುತ್ತಿಟ್ಟ ಆ ಕ್ಷಣ, ಅದು ಕೇವಲ ಸ್ನೇಹವಾಗಿರಲಿಲ್ಲ, ಅಲ್ಲಿ ಪ್ರೀತಿಯ ಸಮರ್ಪಣೆಯಿತ್ತು. ಇಡೀ ಜಗತ್ತು ನೋಡಿ ಸಂಭ್ರಮಿಸಿದ ಆ ಕ್ಷಣದಲ್ಲಿ ರಶ್ಮಿಕಾ ಅವರ ಮುಖದಲ್ಲಿ ಅರಳಿದ ನಾಚಿಗೆ ಯಾವುದೋ ಹೊಸ ಸುಂದರ ಆರಂಭಕ್ಕೆ ಸಾಕ್ಷಿಯಾಗಿತ್ತು. ವಿಜಯ್ ಮತ್ತು ರಶ್ಮಿಕಾ ನಿನ್ನೆ ಮೊನ್ನೆಯವರೆಗೂ ಸತ್ಯವನ್ನು ಮೌನವಾಗಿಯೇ ಮುಚ್ಚಿಟ್ಟಿದ್ದರು. ಸಮಯ ಬಂದಾಗ ನಾವೇ ಮಾತನಾಡುತ್ತೇವೆ ಎಂಬ ರಶ್ಮಿಕಾ ಅವರ ಮಾತು ಆ ಪ್ರೀತಿಯ ಮೇಲಿರುವ ಗೌರವವನ್ನು ತೋರಿಸುತ್ತದೆ. ಇದೀಗ ತಮ್ಮ ಪ್ರೀತಿಯ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ, ಅಲ್ಲದೆ ಮದುವೆಗೆ ಅಭಿಮಾನಿಗಳ ಆಶೀರ್ವಾದವನ್ನು ಕೇಳಿದ್ದಾರೆ. ವಿಜಯ್ ಮತ್ತು ರಶ್ಮಿಕಾ ಮಂದಣ್ಣ ಅವರ ಜಂಟಿ ಹೇಳಿಕೆಯು ಹೀಗಿದೆ. ಮದುವೆ ಹೊಸ್ತಿಲಲ್ಲಿ ಅವರು ಬರೆದುಕೊಂಡಿದ್ದು ಏನು ಅಂತ ನೋಡೋದಾದ್ರೆ, ನಮ್ಮ ಅತಿ ಪ್ರಿಯ ಜೀವಗಳೇ, ನಾವು ನಮಗಾಗಿ ಯಾವುದೇ ಕನಸುಗಳನ್ನು ಕಾಣುವ ಮೊದಲು, ನಮ್ಮ ಬದುಕಿನ ಹಾದಿಯನ್ನು ಆಯ್ದುಕೊಳ್ಳುವ ಮೊದಲೇ ನೀವು ನಮ್ಮ ಜೊತೆಗಿದ್ದೀರಿ. ನಿಮ್ಮ ಆ ಅಪಾರವಾದ ಪ್ರೀತಿಯಿಂದ ನಮಗೊಂದು ಹೆಸರಿಟ್ಟಿದ್ದೀರಿ, ಅದೇ ವಿರೋಶ್. ಹಾಗಾಗಿ ಇಂದು ನಾವು ತುಂಬಿದ ಹೃದಯದಿಂದ ನಮ್ಮ ಈ ಸುಂದರ ಮಿಲನವನ್ನು ನಿಮ್ಮ ಪ್ರೀತಿಗೆ ಅರ್ಪಿಸುತ್ತೇವೆ. ಈ ಶುಭ ಕಾರ್ಯಕ್ಕೆ ನಿಮ್ಮ ಪ್ರೀತಿಯ ಗೌರವಾರ್ಥವಾಗಿ ವಿರೋಶ್ ವಿವಾಹ, ದ ವೆಡ್ಡಿಂಗ್ ಆಫ್ ವಿರೋಶ್ ಎಂದು ಹೆಸರಿಡಲು ನಮಗೆ ಹೆಮ್ಮೆ ಮತ್ತು ಸಂಭ್ರಮವೆನಿಸುತ್ತದೆ ಎಂದು ಹೃದಯ ತುಂಬಿ ಬರೆದುಕೊಂಡಿದ್ದಾರೆ. ಇದು ಕೇವಲ ಇಬ್ಬರು ಸೆಲೆಬ್ರಿಟಿಗಳ ಕಥೆಯಲ್ಲ, ಇದು 7 ಬೀಳುಗಳ ನಡುವೆ ಒಬ್ಬರಿಗೊಬ್ಬರು ನೆರಳಾಗಿ ನಿಂತ, ಜಗತ್ತಿನ ಗದ್ದಲಕ್ಕಿಂತ ತಮ್ಮ ಮೌನದ ನಂಟನ್ನು ನಂಬಿದ ಇಬ್ಬರು ಜೀವಗಳ ಪಯಣ. ಕಾಯುವಿಕೆ ಈಗ ಮುಗಿಯುವ ಹಂತದಲ್ಲಿದೆ. ಮೌನದಲ್ಲೇ ಅರಳಿದ ಈ ಪ್ರೇಮ ಕಾವ್ಯಕ್ಕೆ ಈಗ ಸಪ್ತಪದಿಯ ಮಂಗಳ ಹಾಡು ಕೇಳಿದೆ. ಸ್ನೇಹಿತರೆ, ಹೊಸ ಬಾಳಿಗೆ ಕಾಲಿಡುತ್ತಿರುವ ನಮ್ಮ ಕೊಡಗಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರಕೊಂಡ ಜೋಡಿಗೆ ಶುಭವಾಗಲಿ. ವೀಕ್ಷಕರಿಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದುಕೊಳ್ಳುತ್ತೇನೆ. ಇವರಿಬ್ಬರ ಪ್ರೇಮದ ಬಗ್ಗೆ ನಿಮಗೆ ಏನು ಅನಿಸಿತ್ತು? ಕಾಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ಸ್ ಇರಲಿ. ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.